ನಮಸ್ಕಾರ ರೀ ಎಲ್ಲರಿಗೂ. ಈ ಚಿಕನ್, ಮಟನ್, ಫಿಶ್ ಇವೆಲ್ಲ ತಿಂದು ನಾಲಿಗೆ ಒಂಥರ ಎಕ್ಕುಟ್ಟು ಹೋಗಿತ್ತು ರೀ. ಯಾಕಂದ್ರೆ ರೆಗ್ಯುಲರ್ ತಿಂದು ಏನಾಗ್ತೈತೆ ರೀ, ನಾಲ್ಗೆ ಟೇಸ್ಟ್ ಹೋಗಿರ್ತೈತಿ. ಹೀಗಾಗಿ ಭಾಳ ದಿನ ಆಗಿತ್ತು ರೀ ಜವಾರಿ ಹುಂಜ ತಿಂದ. ಜವಾರಿ ಹುಂಜ ಎಲ್ಲಿ ಸಿಗ್ತಾವೆ ಅಂಥೇಳಿ ನಾವೆಲ್ಲ ಕಡೆ ಹುಡುಕ್ಯಾಡೆ ಕಡಿಕೆ ಒಂದು ಮಾರ್ಕೆಟ್ದಾಗ ಜವಾರಿ ಹುಂಜ ತರಕಂತೇಳಿ ಹೋದಿವಿ. ಅಲ್ಲಿ ಜವಾರಿ ಹುಂಜ ತೊಗೊಂಡ್ವಿ. ಜವಾರಿ ಹುಂಜ ತೊಗೊಂಡು ಸೀದಾ ನಾವು ಏನು ಮಾಡಿದ್ವಿಪ್ಪ ಅಂತಂದ್ರೆ ಗುಡ್ಡ ಹತ್ತಿದ್ವಿ. ನೋಡ್ರಿ, ಈಗ ನಮ್ಮ ಗಾಡಿ ಬೈಕ್ ಸೀದಾ ಗುಡ್ಡದ ಕಡೆ ನಮ್ಮ ಗಾಡಿ ಹೊಂಟೈತಿ. ಯಾಕಂತಂದ್ರೆ ಅಲ್ಲಿ ಹೋಗಿ ಜವಾರಿ ಹುಂಜ ಪ್ರಿಪೇರ್ ಮಾಡಬೇಕಾಗಿತ್ತು. ಹಿಂಗಾಗಿ ನಾವು ಅಲ್ಲಿ ಹೊಂಟೀವಿ. ನೋಡ್ರಿ, ನನ್ನ ಹಿಂದೆ ಬೆನ್ನತ್ತಿ ಏನು ಬರಕತ್ತಾರ, ಇವ್ರ ಹೆಸರು ಅಗ್ನಿದೇವ ಅಂತೇಳಿ. ಇವ್ರು ಇಲ್ಲಪ್ಪ ಅಂತಂದ್ರೆ ಅಲ್ಲಿ ಅಡುಗೆ ಮಾಡೋ ಟೈಮ್ದಾಗ ಬೆಂಕಿನ ಹತ್ತುದಿಲ್ಲ ರೀ. ನೋಡ್ರಿ, ಗುಡ್ಡದಾಗ ಫಸ್ಟ್ ಕ್ಲಾಸ್ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಬರ್ಬೇಕಂತಂದ್ರೆ ನಾವು ಈ ರೀತಿ ಒಂದು ಕಚ್ಚಾ ದಾರಿ ನಾವು ಕ್ರಾಸ್ ಮಾಡ್ಕೊಂಡು ಹೋಗಲೇಬೇಕು ರೀ. ಸುತ್ತಮುತ್ತ ಗುಡ್ಡ ಐತಿ, ಗುಡ್ಡದ ನಡು ಕೆರೆ ಐತಿ. ಕೆರೆ ಸುತ್ತಮುತ್ತ ದೊಡ್ಡ ದೊಡ್ಡ ಗಿಡಗಳು ಅದಾವ್ರಿ. ಗಿಡದ ಕೆಳಗೆ ಒಂದಿಷ್ಟು ಜನ ಶೆರೆ ಕುಡ್ಕೋತ ಕುಂತಾರೆ. ಬಟ್ ಅದು ಆ ರೀತಿ ಶೆರೆ ಕುಡಿಬಾರ್ದು. ಶೆರೆ ಆರೋಗ್ಯಕ್ಕೆ ಹಾನಿಕಾರಕ ರೀ. ದಯವಿಟ್ಟು ಯಾರು ಶೆರೆ ಕುಡಿಯೋಕೆ ಹೋಗಬೇಡ. ಅಡುಗೆ ಮಾಡ್ಬೇಕಂತಂದ್ರೆ ಕಟ್ಗೆ ಭಾಳ ಮುಖ್ಯ ಐತ್ರಿ. ಕಟ್ಗೆ ಅಡ್ಡಕ್ಕೆ ಹೋಗಿ ನಾವು ರೊಕ್ಕ ಕೊಟ್ಟು ನಾವು ಕಟ್ಗೆ ತರೋದಿಲ್ಲ. ನಾವು ಗುಡ್ದಾಗ ಕಟ್ಗೆ ಆರಿಸಿ ಫಸ್ಟ್ ಕ್ಲಾಸ್ ಅಡುಗೆ ಮಾಡಿ ಊಟ ಮಾಡ್ತೀವಿ. ಹೀಗಾಗಿ ನಮ್ಮ ಅಗ್ನಿದೇವ ಅವ್ರು ಏನು ಮಾಡಕತ್ತಾರ, ಕಟ್ಗೆ ಆರ್ಸಕತ್ತಾರ. ಇವರಿಂದನ ಬೆಂಕಿ ಹತ್ತುದ್ರಿ. ನೋಡ್ರಿ, ಈಗ ಒಬ್ಬ ಸ್ಪೆಷಲ್ ವ್ಯಕ್ತಿ ಎಂಟ್ರಿ ಆಗ್ತಾರೋ. ವೈಟ್ ಕಾರ್ ಒಳಗೆ ಸ್ಪೆಷಲ್ ವ್ಯಕ್ತಿ ಎಂಟ್ರಿ ಆಗಕತ್ತಾರ. ಅವ್ರು ಯಾರು ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ರೀ. ನೋಡ್ರಿ, ಇವ್ರು ಬೇರೆ ಯಾರೂ ಅಲ್ಲ, ಈ ಗುಡ್ಡದ ಭೂತದ ಅಧ್ಯಕ್ಷರದಾರ್ರಿ. ಇವರ ಡೈರೆಕ್ಷನ್ ಮೇರೆಗೆ ಎಲ್ಲ ಕೆಲಸಗಳು ಇಲ್ಲೇ ನಡೀತಾವ್ರಿ. ತಾಕತ್ ವಿಷಯ ಬಂದಾಕ್ರ ನಾವು ಯಾರಿಗೂ ಏನೂ ಕಮ್ಮಿ ಇಲ್ರಿ. ಜಾಡೀಶ್ ಒದ್ದ ನಾವು ಕಟ್ಗೆ ಮುರಿದ ಬಿಡ್ತೀವ್ರಿ. ಅಂಥ ತಾಕತ್ ಐತ್ರಿ ನಮ್ಮಲ್ಲಿ. ಕಟ್ಗೆ ಮುರಿದಿದ್ದು ಸಪ್ಪಳಕ್ಕೆ ಎಮ್ಗಳು ಅಂಜಿ ತಮ್ಮ ಮನೆಗೆ ಹೊಂಟವ್ರಿ. ಆದ್ರೆ ಹುಡುಗ ಹುಲ್ಲು ತಿನ್ರಿ, ಅಂಜಬೇಡ್ರಿ, ನಾ ಅದನ್ನ ಅಂತ ಹೇಳಕತ್ತಾನ. ನಾವು ಆ ಹುಡುಗಿಗೆ ಹೇಳತ್ತೀವ್ರಿ, ಸಾಲಿ ಕಲಿಪ, ದನ ಕಾಯಕ್ಕೆ ಹೋಗ್ಬೇಡ ಅಂತಂದ್ರೆ ಆ ಹುಡುಗ ನಮಗೆ ಒಂದು ಮಾತು ಹೇಳಿದ್ರಿ, ನಾ ದನ ಕಾಯವ, ಏನು ಮಾಡ್ಕೋತೀರಿ ಅಂತ ಅನ್ನಕತ್ತೀರಿ. ನಾವು ಅಂಜೆ ಹುಡುಗಿಗೆ ಅಂಜೆ ವಾಪಸ್ ನಾವು ಕೋಳಿ ಕಡೆ ಬಂದೀವ್ರಿ. ಪಕ್ಕಾ ಜವಾರಿ ಹುಂಜ ಎಲ್ಲಿ ಸಿಗ್ತಾವ ಅಂಥೇಳಿ ನಮ್ಗೆ ಕರ್ಕೊಂಡು ಹೋಗಿ ಜವಾರಿ ಹುಂಜ ಕೊಡಿಸ್ಕೊಂಡು ಬಂದವ್ರ ಇವರ ನೋಡ್ರಿ. ಇವರು ಜವಾರಿ ಹುಂಜ ಹುಡುಕ್ಯಾಡಕ್ಕೆ ನಂಬರ್ 1 ಅದ ರೀ. 2 ಜವಾರಿ ಹುಂಜದಿಂದ ಮಿನಿಮಮ್ 3 kg ಮಾಂಸ ಬಂದೈತ್ರಿ. ಈಗ ಅದನ್ನು ನಾವು ಕುದಿಸ್ಬೇಕಾಗೈತಿ. ಹೀಗಾಗಿ ಅಲ್ಲಿ ಒಲಿ ಹುಡಾಕತ್ತಾರ ನಮ್ಮ ಅಗ್ನಿದೇವ ಅವರು. ನೋಡ್ರಿ, ಅವರು ಬೆಂಕಿ ಹಚ್ಚಿದಕ್ಕೆ ಬೆಂಕಿ ಹತ್ತೈತ್ರಿ. ಇಲ್ಲೇ ನಮ್ಮ ಅಧ್ಯಕ್ಷರು ಏನೋ ಮಾಡಕತ್ತಾರ. ಬರ್ರಿ, ಹಂಗೆ ಒಂದು ಸಾರಿ ಈ ಪ್ರಕೃತಿಯ ಸೌಂದರ್ಯ ಒಂದು ಸಾರಿ ನೋಡ್ಕೊಂಡು ಬರೋನು. ನೋಡ್ರಿ, ಎಷ್ಟು ಚಂದ ಮರ ಗಿಡಗಳು ಅದಾವು, ಒಳ್ಳೆ ವಾತಾವರಣ ಐತಿ. ಹೋಟೆಲ್ದಾಗ ಬೈಟು ಚಹಾ ಕೊಟ್ಟಂಗೆ ಚಿಕನ್ ಅಂಗಡಿ ಅವ ಏನು ಮಾಡ್ಯಾನ್ರಿ, 1 ಲೆಗ್ ಒಳಗೆ 2 ಕಟ್ ಮಾಡಿ ಕೊಟ್ಟಾನ್ರಿ. ಅಂದ್ರೆ 1/2 ಲೆಗ್ ಮಾಡಿ ಕೊಟ್ಟಾನ. ನೋಡ್ರಿ, ಎಂಥ ಹಣೆ ಬರೋರಿಪ್ಪ ನಮ್ದು. ನೋಡ್ರಿ, ಇದು ಫೈನಲ್ ಟಚಪ್ ಮಾಡೋದೈತಿ. ಮತ್ತಷ್ಟು ವಿಡಿಯೋಗಳನ್ನು ನಾವು ಮುಂದಿನ ಭಾಗದಾಗ ಹಾಕ್ತೀವಿ. ಅಲ್ಲಿವರೆಗೂ ಎಲ್ರಿಗೂ ಜೈ ಗುಡ್ಡದ ಭೂತ.